ಹಲೋ ಫ್ರೆಂಡ್ಸ್, ಒಂದು ಚೈನ್ ರೂಲ್ ಮೇಲೆ ಒಂದು ಪ್ರಾಬ್ಲಮ್ ಕೇಳಿದ್ದಾರೆ. ಏನು ಅಂದರೆ 9 ಎಕ್ಸಾಮಿನರ್ಸ್ ಕ್ಯಾನ್ ಎಕ್ಸಾಮಿನ್ ಎ ಸರ್ಟನ್ ನಂಬರ್ಸ್ ಆಫ್ ಆನ್ಸರ್ ಬುಕ್ಸ್ ಇನ್ 12 days by working a 5 hours a day. How many hours in a day should 4 examiners work to examine twice the number of answer books in a 30 days? ಇಲ್ಲಿ ಕಂಪ್ಯಾರಿಸನ್ ಇದೆ. ಅಂದರೆ 9 ಎಕ್ಸಾಮಿನರ್ಸ್ ಬಗ್ಗೆ ಕೊಟ್ಟಿದ್ದಾರೆ. 9 ಎಕ್ಸಾಮಿನರ್ಸು 12 days ವರ್ಕ್ ಮಾಡಿ ಅಂದರೆ 5 hours a day ವರ್ಕ್ ಮಾಡಿ ಸರ್ಟನ್ ನಂಬರ್ ಆಫ್ ಆನ್ಸರ್ ಬುಕ್ಸ್ ಅಂದರೆ 100 ತಗೊಳ್ತೀನಿ. ಯು ಕ್ಯಾನ್ ಟೇಕ್ ಎನಿ ನಂಬರ್. ಆಕ್ಚುಲಿ ದಿಸ್ ವರ್ಕ್ ಡನ್ ಯಾವಾಗಲೂ ಡಿನಾಮಿನೇಟರ್ ಅಲ್ಲಿ ಇರಬೇಕು. ಅವರ್ಸು, ಡೇ, ವರ್ಕರ್ಸು ಅದೆಲ್ಲ ನ್ಯೂಮರೇಟರ್ ಅಲ್ಲಿ ಇರಬೇಕು. ಹೌದಾ? ಈ ಕಂಪ್ಯಾರಿಸನ್ ಕೇಳಿದ್ದಾರೆ. ಏನಂದ್ರೆ 9 ವರ್ಕರ್ಸು ಅಂದ್ರೆ 9 ಎಕ್ಸಾಮಿನರ್ಸು 12 days ಅಲ್ಲಿ ಅಂದ್ರೆ 5 hours a day ಇನ್ನು 12 days ವರ್ಕ್ ಮಾಡಿ ಸರ್ಟನ್ ನಂಬರ್ ಆಫ್ ಆನ್ಸರ್ ಬುಕ್ಸ್ ಎವಾಲ್ಯುವೇಟ್ ಮಾಡಿದ್ರೆ 4 examiners ವರ್ಕ್ ಟು ಎಕ್ಸಾಮಿನ್ ಟ್ವೈಸ್ ದಿ ನಂಬರ್ ಆಫ್ ಅಂದ್ರೆ 4 examiners ಇನ್ 30 days ಹೌ ಮೆನಿ ಅವರ್ಸ್ ವಿಲ್ ಟೇಕ್ ಟ್ವೈಸ್ ದಿ ನಂಬರ್ ಆಫ್ ಆನ್ಸರ್ ಬುಕ್ಸ್ ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ 100 ತಗೊಂಡಿದ್ದೀವಿ, ಇಲ್ಲಿ 200 ಆಗುತ್ತೆ ಟ್ವೈಸ್ ದಿ ನಂಬರ್ ಅಂದ್ರೆ. ಹೌದಾ? ಇವಾಗ ಕ್ಯಾನ್ಸಲ್ ಮಾಡೋಣ. ಏನಾಗುತ್ತೆ? 2 2 ಜಾ 4, 200 ಜಾ. ಹೌದಾ? 5 1 ಜಾ 5 6 ಜಾ 6 1 ಜಾ 6 2 ಜಾ. ಹೌದಾ? ನೆಕ್ಸ್ಟ್ ಈ ಟು ಕ್ಯಾನ್ಸಲ್. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ 900 100 H2. ಹೌದಾ? ನಮಗೇನು ಎಷ್ಟು ಬೇಕಾಗಿದೆ? ಅವರ್ಸ್ ಬೇಕಾಗಿದೆ. ಹೌದಾ? ಎಷ್ಟು 9 hours ಬಂತು. ಆನ್ಸರ್ ಇಸ್ 9 hours. ಇವಾಗ ನಾನೊಂದು ಕ್ವಶನ್ ಕೇಳ್ತೀನಿ, ಇದು ನೀವು ಆನ್ಸರ್ ಮಾಡಬೇಕು. ಕಾಮೆಂಟ್ ಮಾಡಬೇಕು, ನೀವು ಮಾಡಬೇಕು. ನೋಡೋಣ ಏನು ಮಾಡ್ತೀರಾ. ಅಂದ್ರೆ ಏನಂದ್ರೆ ಫ್ರಮ್ ಎ ಬಂಡಲ್ ಆಫ್ 50 meter ಕ್ಲಾತ್ ಎವ್ರಿ ಡೇ 5 meter ಕ್ಲಾತ್ ಈಸ್ ಕಟ್, ಹೌ ಮೆನಿ ಡೇಸ್ ವಿಲ್ ಬಿ ರಿಕ್ವೈರ್ಡ್ ಟು ಕಂಪ್ಲೀಟ್ ದಿಸ್ ಜಾಬ್? ಅಂದ್ರೆ 50 ಮೀಟರ್ದು ಒಂದು ಬಟ್ಟೆ ಇರುತ್ತೆ, ಅದು ದಿನ 5 ಮೀಟರ್ ಕಟ್ ಮಾಡಿದ್ರೆ ಎಷ್ಟು ದಿನ ಬೇಕಾಗುತ್ತೆ ಅದು ಕಂಪ್ಲೀಟ್ 50 ಮೀಟರ್ ಬಟ್ಟೆಯನ್ನು ಕಟ್ ಮಾಡೋದಕ್ಕೆ ಅಂತ ಕ್ವಶನ್ ಇದೆ. ಕಾಮೆಂಟ್ ಮಾಡಿ ನೋಡೋಣ.